ನಮಸ್ಕಾರ. ಜೈ ಶ್ರೀ ಕೃಷ್ಣ ಅಕ್ಕಲ. ಹರೇ ಕೃಷ್ಣ. ನಮಸ್ಕಾರ. ಸೊ ಇವತ್ತು ನಾವು ವಿಲ್ ಬಿ ಕಂಟಿನ್ಯೂಯಿಂಗ್ ಚಾಪ್ಟರ್ 1. ಹೌದು. ಚಾಪ್ಟರ್ 1 ಅಲ್ಲಿ ವರ್ಸ್ 1 ಇಂದ ವರ್ಸ್ 20 ವರೆಗೂ ಮುಗಿಸಿದೀವಿ. ಹೌದು. ಇವತ್ತು 21 ಇಂದ 27 ಒಂದು ಅಕ್ರಾನಿಮ್ ಬರುತ್ತೆ. ಓಕೆ. ಆಮೇಲೆ 28 ಇಂದ 30 ವರೆಗೂ ಇನ್ನೊಂದು ಅಕ್ರಾನಿಮ್ ಬರುತ್ತೆ. ಓಕೆ. ಓಕೆ. ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ 10 ವರ್ಸಸ್ಗೆ ಡಿ ಡಿ ಫಾರ್ ಧೃತರಾಷ್ಟ್ರ ಅಂಡ್ ದುರ್ಯೋಧನ ಮಾಡಿದ್ವಿ. ಹೌದು. ಆಮೇಲೆ 21 to 30 ಬಗ್ಗೆ ಓಮಿನಸ್ ರಿಸಲ್ಟ್ಸ್ ಓ ಮಾಡಿದ್ವಿ. ಕರೆಕ್ಟ್. ಇವತ್ತು ಹೇಳಿ. ಎಲ್ಲ ನೀವು ಹೇಳ್ಕೊಟ್ಟಿದೆ ಎಷ್ಟು ಈಸಿ ಆಗಿತ್ತು ಅಂದ್ರೆ ಐ ರೆಡ್ ಅಲ್ಲಿಂದ ಫಸ್ಟ್ ಇಂದ 20 ಓದಿದೆ. ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಮುಂಚೆ ಎಲ್ಲ ಏನೋ ತೆಗೆದುಬಿಟ್ಟು ಏನೋ ಒಂಥರ ಹಂಗೆ ಮುಚ್ಚಿಡ್ತಾ ಇದೆ. ಬಟ್ ದಿಸ್ ವಾಸ್ ವೆರಿ ಈಸಿ ಫಾರ್ ಮಿ ಟು ವೆರಿ ನೈಸ್, ಅಂಡರ್ಸ್ಟ್ಯಾಂಡ್. ವೆರಿ ನೈಸ್, ವೆರಿ ನೈಸ್. ಸೊ ಈ ವಿಡಿಯೋದಲ್ಲಿ ನಾವು ಎರಡು ಯು ಮತ್ತೆ ಬಿ ಎರಡು ಬಗ್ಗೆನೂ ಮಾತಾಡೋಣ. ಬೋತ್ ವಿಲ್ ಕಮ್ ವಿತ್ ಇನ್ 21 to 30 ವರ್ಸಸ್ ವರೆಗೂ. ಓಕೆ. ಫುಲ್ ಚಾಪ್ಟರ್ದು DOUBT ಡೌಟ್. ಡಿ ಮತ್ತೆ ಓ ಮುಗಿಸಿದೀವಿ. ಈ ವಿಡಿಯೋದಲ್ಲಿ ಯು ಮತ್ತೆ ಬಿ ಮಾಡ್ತೇನೆ. ಓಕೆ. ಬಿಫೋರ್ ವಿ ಸ್ಟಾರ್ಟ್, ಓಕೆ, ಜಸ್ಟ್ ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಣಂ. ಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ಸೊ ನಾವು ನೋಡಿದ ಪ್ರಕಾರ ದುರ್ಯೋಧನ ಬಂದು ನನ್ನ ಗುರುವಾದ ದ್ರೋಣನಿಗೆ ಈ ತರ ಇದೆ, ಎಲ್ಲರೂ ಈ ತರ ನಿಂತಿದ್ದಾರೆ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಶಂಖಗಳನ್ನ ಊದುತ್ತಾರೆ. ಆವಾಗ ಏನೋ ಥರದ ಭಯ ಆಗತ್ತೆ. ದುರ್ಯೋಧನನ ಕಡೆಯವರಿಗೆ ಕೌರವರಿಗೆ ಆಗುತ್ತೆ, ಭಯ ಆಗತ್ತೆ. ಇವಾಗ ನೆಕ್ಸ್ಟ್ ಅರ್ಜುನ ಮತ್ತೆ ಕೃಷ್ಣ. ಕೃಷ್ಣ ಬಂದು ಅರ್ಜುನನ ರಥದ ಸಾರಥಿಯಾಗಿರ್ತಾನೆ. ಅದು ಯಾಕೆ ರಥದ ಸಾರಥಿಯಾಗಿರ್ತಾನೆ ಅನ್ನೋದಕ್ಕೆ ಒಂದು ಕತೆ ಇದೆ. ಅದು ಯಾವತ್ತಾದ್ರೂ ಹೇಳ್ತೇನೆ. ಆ ಈ ಯುದ್ಧದಲ್ಲಿ ಎಲ್ಲಾ ರಾಜ್ಯದ ರಾಜರು, ವರ್ಲ್ಡ್ ವಾರ್ ತರನೇ ಆಗಿದ್ದ ಆಕ್ಚುಲಿ. ಎಲ್ಲಾ ರಾಜ್ಯದ ರಾಜರು ಕೂಡ ಸೇರ್ಕೊಂಡಿದ್ರು. ಆ ಕೆಲವು ಜನ ದುರ್ಯೋಧನ ಕಡೆ, ಕೆಲವು ಜನ ಪಾಂಡವರ ಕಡೆ ಸೇರ್ಕೊಂಡಿದ್ರು. ಸೊ ಒಂದು ರಾಜ್ಯವಾದ ದ್ವಾರಕಾ ಅನ್ನೋ ರಾಜ್ಯದಲ್ಲಿ ಆಳ್ತಾ ಇರೋ ಕೃಷ್ಣ ಮತ್ತೆ ಬಲರಾಮರು ಇವರೂ ಯುದ್ಧದಲ್ಲಿ ಭಾಗವಹಿಸ್ಬೇಕಾಗಿತ್ತು. ಸೊ ಬಟ್ ಕೃಷ್ಣ ಏನಂತಾನೆ, ನಾನು ಬಂದು ಏನು ಒಂದು ಕಡೆ ನೀವಿಬ್ರು ನನ್ನ ಕಸಿನ್ಸು, ಇಬ್ರು ನನ್ನ ಕಸಿನ್ಸು, ಕೌರವರಾಗ್ಲಿ ಪಾಂಡವ ಇಬ್ರು ನನ್ನ ಕಸಿನ್ಸು. ಸೊ ಒಂದು ಕಡೆ ನನ್ನ ಸೈನ್ಯನ ಕೊಡ್ತೀನಿ, ಇನ್ನೊಂದು ಕಡೆ ನಾನೇ ಇರ್ತೇನೆ. ನಾನಿರೋ ಕಡೆ ನಾನು ಬಂದು ಶಸ್ತ್ರ ಎತ್ತೋದಿಲ್ಲ ಅಂತ ಹೇಳಿರ್ತಾನೆ. ಸೊ ನೀವ್ ಏನ್ ಬೇಕೋ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳುವಾಗ ದುರ್ಯೋಧನ ಏನ್ ಚೂಸ್ ಮಾಡ್ತಾನೆ, ಕೃಷ್ಣನ ಸೈನ್ಯವನ್ನ ಚೂಸ್ ಮಾಡ್ತಾನೆ. ಅರ್ಜುನ ಬಂದು ಕೃಷ್ಣ ನೀನಿದ್ರೆ ಸರಿ ಅಂತ ಹೇಳಿ ಚೂಸ್ ಮಾಡಿರ್ತಾನೆ. ಸೊ ಕೃಷ್ಣ ಇವಾಗ ಯುದ್ಧದಲ್ಲಿ ಆ ಏನು ಯಾವುದೊಂದು ಶಸ್ತ್ರನ ಎತ್ತೋದಿಲ್ಲ ಅಲ್ಲ, ಅದಕ್ಕೋಸ್ಕರ ರಥದ ಸಾರಥಿಯಾಗಿರ್ತಾನೆ. ಓಕೆ. ಇವಾಗ ಅರ್ಜುನ ಹೇಳ್ತಾನೆ, ಈ ಎರಡು ನನಗೆ ಈ ಎರಡೂ ಸೈನ್ಯದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ನಿಂತಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಸೊ ಈ ರಥವನ್ನ ಅಚ್ಚುತ್ತಾ ನನ್ನ ರಥವನ್ನ ಮಧ್ಯದಲ್ಲಿ ಕರ್ಕೊಂಡೋಗಿ ನಿಲ್ಲಿಸು, ನಾನು ಸೊ ದಟ್ ಐ ಕ್ಯಾನ್ ಸಿ ಎವ್ರಿಥಿಂಗ್ ಅಂತ. ಸೊ ಅಂತ ಹೇಳಿದ್ಮೇಲೆ ಕೃಷ್ಣ ರಥವನ್ನ ಕರ್ಕೊಂಡೋಗಿ ಮಧ್ಯದಲ್ಲಿ ನಿಲ್ಲಿಸಿ, ಪಾರ್ಥ ನೋಡು, ನೀನು ಏನ್ ನೋಡ್ಬೇಕಂತಿದೆಯೋ ಎಲ್ಲ ಎರಡೂ ಕಡೆ ಯಾರು ನಿಂತಿದ್ದಾರೆ ಅಂತ ನೋಡು ಅಂತ ಹೇಳ್ತಾರೆ. ಅದ ನೋಡಿದ ಮೇಲೆ ಆವಾಗ ಅರ್ಜುನನಿಗೆ ಹಿ ವಿಲ್ ಬಿ ಅನ್ಸರ್ಟನ್. ಯು ಅಂದ್ರೆ ಅನ್ಸರ್ಟನ್. ಅವನಿಗೆ ಅವನ ಕಡೆ ಧರ್ಮ ಇದೆ ಅಂತ ಗೊತ್ತು, ಅವನ ಕಡೆ ಎಬಿಲಿಟಿ ಅವನ ಕೈ ಗೆಲ್ಲಕ್ಕಾಗತ್ತೆ ಎಲ್ಲ ಗೊತ್ತು ಅವನಿಗೆ. ಆದ್ರೂನುವೆ ಇದು ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ
ಅಂತ ನಾವು ನೋಡಬೇಕು, ಯೋಚನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವನು ಹೋಗಿ ನಿಲ್ಲಿಸು ನೋಡೋಣ ಅಂತ ಕೇಳ್ತಾನೆ. ಹೀಗೆ ನಮ್ಮ ಜೀವನದಲ್ಲಿ ಕೂಡ ತುಂಬಾ ಆ, ಏನು ಕೆಲವೊಂದು ವಿಷಯಗಳು ತುಂಬಾ ಅರ್ಜೆಂಟ್ ಆಗಿ ಸ್ಟ್ರೆಸ್ಫುಲ್ ಆಗಿ ಇರೋ ವಿಷಯಗಳು ಇರುತ್ತೆ. ಇಮಿಡಿಯೇಟ್ ಆಗಿ ಡಿಸಿಷನ್ಸ್ ತಗೋಬೇಕು ಅನ್ನೋ ವಿಷಯಗಳು ಇರುತ್ತೆ. ಆದರೆ ಅಂಥ ಸಿಚುವೇಶನ್ ಅಲ್ಲೂ ಕೂಡ ನಾವು ಸ್ವಲ್ಪ ಇಂಟ್ರಾಸ್ಪೆಕ್ಷನ್ ಮಾಡಬೇಕು. ಅದು ಯಾವ ಬೇಸಿಸ್ ಮೇಲೆ? ಒಂದು ಸ್ಪಿರಿಚುವಾಲಿಟಿ ಬೇಸಿಸ್ ಮೇಲೆ ಒಂದು ಇಂಟ್ರಾಸ್ಪೆಕ್ಷನ್ ಮಾಡಬೇಕು. ಇವಾಗ ಅರ್ಜುನ ಹೇಗೆ ಮಾಡ್ತಿದ್ದಾನೋ ಹಾಗೆ ನಾವು ಮಾಡಬೇಕು. ಯುದ್ಧ ಅಂದ್ರೆ ಎಷ್ಟು ಪ್ರೆಷರ್ ಇರುತ್ತೆ, ಎಷ್ಟು ರೋಷ ಎಲ್ಲ ಇರುತ್ತೆ, ಕೋಪ ರೋಷ ಎಲ್ಲ ಇರುತ್ತೆ, ಎರಡೂ ಕಡೆಯಿಂದ ಇರುತ್ತೆ. ಆ ಥರ ಸ್ಟ್ರೆಸ್ಫುಲ್ ಸಿಚುವೇಶನ್ ಅಲ್ಲೂ ಕೂಡ ನಾವು ನಮ್ಮ ಇಂಟ್ರಾಸ್ಪೆಕ್ಷನ್ನ ನಾವು ಮಾಡಿದ್ರೆ ಸರಿನಾ ತಪ್ಪ ಅನ್ನೋದು ನೋಡದೆ ಬಿಡಬಾರದು. ಎಲ್ಲರೂ ಹೇಳ್ತಾರೆ ಟೈಮ್ ಇಲ್ಲ ನಮಗೆ, ಓ ಜೀವನ ಎಷ್ಟು ಎಷ್ಟು ಕಂಟಿನ್ಯೂಸ್ ಆಗಿ ನಡೀತಾ ಹೋಗ್ತದೆ, ಎಷ್ಟು ನಮಗೆ ಇದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ. ಹಾಗೆ ನೋಡಕ್ ಹೋದ್ರೆ ಅರ್ಜುನನಿಗೆ ಅಷ್ಟು ಟೈಮ್ ಇರಲಿಲ್ಲ. ಇನ್ನೇನು ಶಂಕ ಕೂಡ ಊದಾಯ್ತು, ಯುದ್ಧ ಶುರು ಮಾಡಬೇಕು, ಟೈಮ್ ಇರಲಿಲ್ಲ ಅವನಿಗೆ. ಆದರೆ ಆ ಟೈಮಲ್ಲೂ ಕೂಡ ನಾವು ಆ ಟೈಮ್ ತಗೋಬೇಕು. ಯಾಕೆಂದ್ರೆ ಒಂದು ಆಕ್ಷನ್, ಒಂದು ವರ್ಡ್, ಅದರಿಂದ ಫುಲ್ ಜೀವನನೇ ಚೇಂಜ್ ಆಗೋಗುತ್ತೆ. ಸೊ ಅದನ್ನ ಮಾಡುವ, ಅದು ರೆಸ್ಪಾನ್ಸಿಬಲ್ ಆಗಿರೋರು, ಕೇಪಬಿಲಿಟಿ ಇರೋರು ಅದನ್ನ ಮಾಡಲೇಬೇಕು. ಅರ್ಜುನನಿಗೆ ಆ ರೆಸ್ಪಾನ್ಸಿಬಿಲಿಟಿನೂ ಇತ್ತು, ಆ ಕೇಪಬಿಲಿಟಿನೂ ಇತ್ತು. ಸೊ ಅಂಥವ್ರು ಯಾವತ್ತೂ ಯೋಚನೆ ಮಾಡಬೇಕು ಅನ್ನೋದಕ್ಕೋಸ್ಕರ. ಸೊ ಅವ್ನು ನೋಡ್ತಾನೆ, ಬಂದು ನೋಡುವಾಗ ಈ ಕಡೆ ಆಮ್, ತಂದೆ ಸಮಾನರಾದವರು, ಗುರು, ಆಮ್, ಆ, ಆ, ಏನು ತಾತ ಭೀಷ್ಮ, ಗುರುಗಳು ದ್ರೋಣಾಚಾರ್ಯ, ಕೃಪಾಚಾರ್ಯ, ಇವರನ್ ಫ್ರೆಂಡ್ಸು ಎಲ್ಲರನ್ನ ನೋಡಿ, ಫ್ರೆಂಡ್ಸು ಏನು ಮೊಮ್ಮಕ್ಕಳು, ಏನು ಸನ್ ಇನ್ ಲಾಸ್, ಏನು ಸನ್ಸ್ ಅಂದ್ರೆ ದುರ್ಯೋಧನನ ಮಕ್ಕಳು ಅವನಿಗೆ ಮಕ್ಕಳು ತರ ಅಲ್ವಾ. ಆ ಅವರ ದುರ್ಯೋಧನನ ಸನ್ ಇನ್ ಲಾಸು ಇವನಿಗೆ ಸನ್ ಇನ್ ಲಾ ತರ ಅಲ್ಲ. ಸೊ ಅವೆಲ್ಲ ನೋಡ್ತಾನೆ. ನೋಡ್ಬಿಟ್ಟು ಅವನು ಏನ್ ಹೇಳ್ತಾನೆ, ಅವನಿಗೆ ಕಾಲೆಲ್ಲ ಶೇಕ್ ಆಗ ಟ್ರೆಂಬಲ್ ಆಗೋಕೆ ಶುರು ಆಗತ್ತೆ. ಅವನ ಒಂದು ಬಾಯಿ ಒಣಗೋಗುತ್ತೆ. ಅವನಿಗೆ ಏನ್ ಮಾಡೋದು ಅದು ತೋಚೋದಿಲ್ಲ. ಆವಾಗ ಆವಾಗ ಆ, ಏನ್ ಮಾಡ್ತಾನೆ, ಹಿ ಈಸ್ ವೆರಿ ಅನ್ಸರ್ಟನ್. ಇದು ಯು ಬಗ್ಗೆ. ಆಮೇಲೆ ಲಾಸ್ಟ್ ಅಲ್ಲಿ ನೆಕ್ಸ್ಟ್ ಬಿ ಅಂದ್ರೆ ಬಿವಿಲ್ಡರ್ಮೆಂಟ್. ಅವಾಗ ಏನಾಗುತ್ತೆ ಅವನಿಗೆ? ಬಿವಿಲ್ಡರ್ಮೆಂಟ್ ಅಂದ್ರೆ ದಿಗ್ಭ್ರಮೆ. ಅವನಿಗೆ ಎಲ್ಲ ಫ್ರೆಂಡ್ಸ್ ಅನ್ನ ನೋಡಿ, ಎಲ್ಲ ರಿಲೇಟಿವ್ಸ್ ಅನ್ನ ನೋಡಿ, ಇವ್ರ ಜೊತೆ ಜಗಳ ಮಾಡ್ತಿದೀವ ನಾವು, ಅವನ ಅವನ ಸ್ಕಿನ್ ಬರ್ನ್ ಆಗೋಕ್ ಶುರು ಆಗತ್ತೆ. ಏನ್ ಹೇಳ್ತೀವಿ ಇವಾಗ, ಇವಾಗ ತುಂಬಾನೇ ಎಮೋಷನಲ್ ಸಿಚುವೇಶನ್ ಅಲ್ಲಿ ನಮ್ಗೆ ಹೇಗೆ ಫೀಲಿಂಗ್ಸ್ ಆಗುತ್ತೋ ಆ ತರ ಫೀಲಿಂಗ್ಸ್ ಆಗ್ತಾ ಇರುತ್ತೆ ಅವನಿಗೆ. ಮುಖ, ಬಾಯಿ ಒಣಗೋಗುತ್ತೆ, ಅವನಿಗೆ ತಲೆ ಸುತ್ತೋಕ್ ಶುರು ಆಗುತ್ತೆ. ಏನ್ ಮಾಡ್ತಾ ಇದ್ದೀವಿ, ಸರಿ ಮಾಡ್ತಾ ಇದೀವ, ತಪ್ಪು ಮಾಡ್ತಾ ಇದೀವ, ಏನು ಯಾರ ಜೊತೆ ಜಗಳ ಮಾಡ್ತಾ ಇದೀವಿ, ಏನು ಪಡ್ಕೋತೀವಿ ನಾವು ಇದರಿಂದ ಅಂತ ಅವನಿಗೆ ಒಂದು ಅರ್ಥ ಆಗೋದಿಲ್ಲ. ಅವನಿಗೆ ದಿಗ್ಭ್ರಮೆ ಆಗೋಗುತ್ತೆ. ಈ ತರ ದಿಗ್ಭ್ರಮೆ ಯಾವಾಗ ಆಗತ್ತೆ ನಮಗೆ ಅಂದಾಗ, ಆಮ್, ನಮ್ಮ ನಮ್ಮ ನಾವು ನಾವು ಯಾರು, ನಮಗೂ ಈ ಜಗತ್ತು ಏನ್ ಸಂಬಂಧ, ಆಮೇಲೆ ನಾವು ಈ ಜಗತ್ತಿಗೆ ಏನಕ್ಕೆ ಬಂದಿದ್ದೀವಿ, ನಮ್ಮ ರೋಲ್ ಏನು ಇಲ್ಲಿ, ನಮ್ಮ ಧರ್ಮ ಏನು, ನಾ ಧರ್ಮ ಅಂದ್ರೆ ನಮ್ಮ ನಮ್ಮ ಏನು ನಮ್ಮ ಡ್ಯೂಟಿ, ಇವೆಲ್ಲ ಗೊತ್ತಿಲ್ಲದಿರುವಾಗ, ಡಿಸ್ಕನೆಕ್ಟ್ ಆದಾಗ, ಆವಾಗ ನಮಗೆ ದಿಗ್ಭ್ರಮೆ ಆಗತ್ತೆ. ನಾವು ಯಾವುದೇ ಒಂದು ಸಿಚುವೇಶನ್ ಅಲ್ಲಿ, ಒಂದು ಮನೆಯಲ್ಲೇ ಏನೋ ಒಂದು ಆರ್ಗ್ಯುಮೆಂಟ್ ಆಯ್ತು ಅನ್ನೋವಾಗ ನಾವು ನಮ್ಮ ಒಂದು ಸೆಲ್ಫಿಶ್ನೆಸ್ ಇಂದ ಯೋಚನೆ ಮಾಡ್ತೀವಿ, ಅಥವಾ ಒಂದು ಈಗೋ ಇಂದ ಯೋಚನೆ ಮಾಡ್ತೀವಿ ಅಲ್ವಾ. ಆ ಥರ ಅದು ಈಗೋ ಇಂದ ಯೋಚನೆ ಮಾಡ್ತಾ ಇದೀವಾ ಅಥವಾ ಒಳ್ಳೇದಕ್ಕೋಸ್ಕರ ಯೋಚನೆ ಮಾಡ್ತಿದೀವಾ ಒಂದು ಅರ್ಥ ಆಗೋದಿಲ್ಲ. ಅಥವಾ ನಾವು ಇರೋ ಫ್ಯಾಕ್ಟ್ಸ್ ನ ಬೇರೆ ತರ ಯೋಚನೆ ಮಾಡಿ ಮಾಡ್ತಾ ಇದೀವಾ ಒಂದು ಗೊತ್ತಾಗೋದಿಲ್ಲ ನಮಗೆ. ದೆನ್ ವಿಲ್ ಬಿ ಸೋ ಬಿವಿಲ್ಡರ್ಡ್. ಆ ಬಿವಿಲ್ಡರ್ಮೆಂಟೇ ಅರ್ಜುನ ಫೇಸ್ ಮಾಡುತ್ತೆ. ಹ್ಮ್. ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದೇನೆ ಈ ಫುಲ್ ಭಗವದ್ಗೀತೆ ಅದಕ್ಕೋಸ್ಕರ ಹೌದು. ಇರೋದು. ಹ್ಮ್. ಓಕೆ, ಹೇಳಿ ಹೊಸದಾ ಏನು ಅರ್ಥ ಆಯ್ತು? ಏನಾದ್ರು ಕ್ವೆಶನ್ಸ್ ಇದೆಯಾ, ಡೌಟ್ ಇದೆಯಾ? ಇಲ್ಲ. ಸೊ ಇವಾಗ ಯು ಆ್ಯಂಡ್ ಬಿ, ಯುನಲ್ಲಿ ಹೇಗೆ ಅನ್ಸರ್ಟಿನಿಟಿ ಏನಾಗುತ್ತೆ ಏನು ಅನ್ನುವಂಥದ್ದು, ಆ್ಯಂಡ್ ಬಿ ಬಿವೆಲ್ಮೆಂಟ್. ಡೆಫಿನೆಟ್ಲಿ ದಿಗ್ಭ್ರಮೆಗೆ ಒಳಗಾಗ್ತೀವಿ ನಾವು ಕೂಡ. ಎಷ್ಟೋ ಸಡನ್ ಸಿಚುವೇಶನ್ಸ್ ಅಲ್ಲೆಲ್ಲ ಆ ಥರ ಆಗ್ತಾ ಇರುತ್ತೆ. ಸೊ ನೋಡೋಣ, ಮೋಸ್ಟ್ಲಿ ಅದಕ್ಕೆಲ್ಲ ಆನ್ಸರ್ಸ್
ಮುಂದೆ ಸಿಗತ್ತೆ. ಹೌದು, ಆ, ಟ್ರೂ ಟ್ರೂ. ಇವಾಗ ನಾನು ಇವತ್ತು ಕೂಡ ಅನ್ಕೊಂತಾ ಇದ್ದೆ, somewhere I am also in that uncertain situation. ಆದ್ರಿಂದ ಈ ಭಗವದ್ಗೀತಾ ಲೆಸನ್ಸ್ ಮುಗಿತಾ ಮುಗಿತಾ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ಸುತ್ತೆ. ಹೌದು ಹೌದು, ಟ್ರೂ ಟ್ರೂ ಟ್ರೂ. ಅದಕ್ಕೋಸ್ಕರನೇ ಭಗವದ್ಗೀತೆನ ಒಂದು ಸಾರಿ ಓದೋದೇ ಸಾಕೋಗೋದಿಲ್ಲ. ಮತ್ತೆ 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 ಮಾಡಿದಾಗ ಅದು ನಮಗೆ ಇನ್ನೂ ಇದು ಬರುತ್ತೆ. ಬಟ್ ಎಲ್ಲೋ ಒಂದು ಸ್ಟಾರ್ಟ್ ಮಾಡಬೇಕು. ಹಾ, ಮೋಸ್ಟ್ಲಿ ಎಲ್ಲದಕ್ಕೂ ಪ್ರತಿ ಆನ್ಸರ್ಸ್ ಇದೆ. ಪ್ರತಿ ಸಿಚುವೇಶನ್ಸ್ ಅಥವಾ ಪ್ರತಿ ಚಾಲೆಂಜ್ ನಾವು ಫೇಸ್ ಮಾಡಿದಾಗ ಓದಿದ್ರೆ ಮೇ ಬಿ ಐ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಅ ಡಿಫರೆಂಟ್ ವೇ. ಕರೆಕ್ಟ್ ಕರೆಕ್ಟ್. ಏನಾಗುತ್ತೆ ಭಗವದ್ಗೀತೆಯಲ್ಲಿ, ನಮ್ಮ ಪರ್ಸ್ಪೆಕ್ಟಿವ್ ಹೇಗೆ ನೋಡೋದು ಅನ್ನೋದು ಚೇಂಜ್ ಆಗುತ್ತೆ. ಅದು ನೋಡೋದು ಚೇಂಜ್ ಆಗಿದ ತಕ್ಷಣ ನಮಗೆ ನಮಗೆ ಸಾಲ್ವ್ ಮಾಡಕ್ ಈಸಿಯಾಗಿ ಗೊತ್ತಾಗೋಗುತ್ತೆ ನಮಗೆ. ಹ್ಮ್ ಇಲ್ಲಿ ಕೃಷ್ಣ ಅರ್ಜುನ ಯುದ್ಧ ಮಾಡಕ್ ಆಗಲ್ಲ ಅಂತ ಹೇಳುವಾಗ ಅರ್ಜುನನಿಗೆ ಕೃಷ್ಣ ಏನೋ ತೆಗೆದು ಯುದ್ಧ ಮಾಡೋದಿಲ್ಲ. ಬಟ್ ಜಸ್ಟ್ ಆ ಪರ್ಸ್ಪೆಕ್ಟಿವ್ ನ ಚೇಂಜ್ ಮಾಡಿದ ತಕ್ಷಣ ಈ ತರ ಏನು ಅರ್ಜುನ ಇವಾಗ ಹೇಗೆ ಫೀಲ್ ಮಾಡ್ತಾ ಇದ್ದಾನೆ, ಫುಲ್ ದಿಗ್ಭ್ರಮೆ ಆಗಿ ನನಗೆ ಏನು ಮಾಡಕ್ಕಾಗಲ್ಲ. ಅವನಿಗೆ ಏನೋ ನಾವು ಕೆಲವು ಸಲ ಬೆವರ್ತೀವಿ, ಬಾಯಿ ಒಣಗೋಗುತ್ತೆ, ಗಂಟ್ಲು ಒಣಗೋಗುತ್ತೆ, ದುಃಖ ಆಗತ್ತೆ. ಆ ತರ ಇದ್ದವನು ಎದ್ದು ನಿಂತು ಯುದ್ಧ ಮಾಡಿ ಗೆಲ್ಲೋ ಅಷ್ಟು ಲೆವೆಲ್ಗೆ ಕೃಷ್ಣ ಅವನ ಜ್ಞಾನವನ್ನು ಕೊಡ್ತಾರೆ. ಹ್ಮ್ ಓಕೆ. ಸೊ ಇದರಲ್ಲಿ ಒಂದು ಲಾಸ್ಟ್ ವರ್ಸ್, ದಟ್ ಇಸ್ ವರ್ಸ್ ನಂಬರ್ 30. ಅದನ್ನ ಇವಾಗ ರಿಸೈಟ್ ಮಾಡೋಣ. ದಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವರ್ಸಸ್. ಓಕೆ. ಓಕೆ. ಆ ವರ್ಸಲ್ಲಿ ಏನಿದೆ ಅಂದ್ರೆ, ಅರ್ಜುನ ಹೇಳ್ತಾ ಇರೋದು, ನಾನು ನನ್ನ ಕೈಲಿ ನಿಲ್ಲಕ್ಕಾಗ್ತಾ ಇಲ್ಲ, ನಾನು ನನ್ನನ್ನೇ ಮರೀತಾ ಇದ್ದೀನಿ, ನನ್ನ ತಲೆ ಸುತ್ತುತ್ತಾ ಇದೆ, ನಾನು ಬರೀ ಕೆಟ್ಟದನ್ನೇ ನೋಡ್ತಾ ಇದ್ದೀನಿ ಕೃಷ್ಣ, ಕೇಶವ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲರ ಸಾವು ನಡೆಯುತ್ತೆ. ಈ ಕಡೆ ಅವನ ಕಡೆಯವರು ಸಾಯಬಹುದು, ಆ ದುರ್ಯೋಧನ ಕಡೆನೂ ಸಾಯಬಹುದು. ಸೊ ಎರಡೂ ಕಡೆ ತನ್ನ ಓನ್ ರಿಲೇಟಿವ್ಸ್ ಫ್ರೆಂಡ್ಸೇ ಇರೋದು ಅನ್ನೋವಾಗ ಅವನಿಗೆ ಅವರ ಸಾವು ಹೇಗೆ ಒಳ್ಳೇದಾಗುತ್ತೆ, ಎಲ್ಲ ಕೆಟ್ಟದೇ ನೋಡ್ತಾ ಇರೋದು ನಾನು ಕೇಶವ ಅಂತ ಹೇಳಿ ಹೇಳ್ತಾರೆ. ಸೊ ಆ ಶ್ಲೋಕ ಇದು ವರ್ಸ್ ನಂಬರ್ 30. ಓಕೆ. ಓಕೆ, ನಾವು ರಿಪೀಟ್ ಮಾಡೋಣ. ಓಕೆ. ಓಕೆ. ನ ಚ ಶಕ್ನೋಮಿ ನ ಚ ಶಕ್ನೋಮಿ ಅವಸ್ಥಾತುಂ ಅವಸ್ಥಾತುಂ ಭ್ರಮತೀವ ಭ್ರಮತೀವ ಚ ಮೇ ಮನಃ ಚ ಮೇ ಮನಃ ನಿಮಿತ್ತಾನಿ ಚ ನಿಮಿತ್ತಾನಿ ಚ ಪಶ್ಯಾಮಿ ಪಶ್ಯಾಮಿ ವಿಪರೀತಾನಿ ವಿಪರೀತಾನಿ ಕೇಶವ. ಕೇಶವ. ಇವಾಗ ಫುಲ್ ಲೈನ್ ರಿಪೀಟ್ ಮಾಡೋಣ. ಓಕೆ. ನ ಚ ಶಕ್ನೋಮಿ ಅವಸ್ಥಾತುಂ ನ ಚ ಶಕ್ನೋಮಿ ಅವಸ್ಥಾತುಂ ಭ್ರಮತೀವ ಚ ಮೇ ಮನಃ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ವಿಪರೀತಾನಿ ಕೇಶವ. ವೆರಿ ನೈಸ್. ಏನು ಟ್ರಾನ್ಸ್ಲೇಷನ್ ಅಂದ್ರೆ, ಐ ಆಮ್ ನೌ ಅನೇಬಲ್ ಟು ಸ್ಟ್ಯಾಂಡ್ ಹಿಯರ್ ಎನಿ ಲಾಂಗರ್. ಐ ಆಮ್ ಫರ್ಗೆಟಿಂಗ್ ಮೈ ಸೆಲ್ಫ್ ಅಂಡ್ ಮೈ ಮೈಂಡ್ ಇಸ್ ರೀಲಿಂಗ್. ಐ ಫೋರ್ಸಿ ಓನ್ಲಿ ಈವಿಲ್, ಓ ಕಿಲ್ಲರ್ ಆಫ್ ಕೇಶಿ ಡಿಮನ್. ಕಿಲ್ಲರ್ ಆಫ್ ಕೇಶಿ ಡಿಮನ್ ಅಂದ್ರೆ ಕೇಶವ ಅಂತ. ಕೇಶಿ ಅಂತ ಒಂದು ರಾಕ್ಷಸ, ಆ ರಾಕ್ಷಸನ್ನ ಕೊಂದಿದ್ದಕ್ಕೆ ಕೃಷ್ಣನಿಗೆ ಹೆಸರು ಕೇಶವ ಅಂತ. ಓಕೆ. Okay. ಕಿಲ್ಲರ್ ಸೊ ಆಫ್ ಕೇಶಿ ಡಿಮನ್. ಕೇಶವ ಅಂದ್ರೆ ಕಿಲ್ಲರ್ ಆಫ್ ಕೇಶಿ, ಕೇಶಿ ರಾಕ್ಷಸನ್ನ ಕೊಂದವನು ಅಂತ. ಓಕೆ. ಯಾಕೆ ಅದಕ್ಕೂ ಕೂಡ ರೀಸನ್ ಇದೆ, ಯಾಕೆ ಕೇಶವ ಅಂತಾನೆ ಕರೀತಾರೆ ಅಂತ. ಯಾಕೆಂದ್ರೆ ಆ ಕೇಶವ ಅದು ಅದು ಕೃಷ್ಣನ ಒಂದು ಲೀಲೆಗಳಲ್ಲಿ ಅದು ಎಕ್ಸ್ಪ್ಲನೇಷನ್ ಬರುತ್ತೆ. ಆ ಕೇಶಿ ಡಿಮನ್ ಅನ್ನೋದು ಯಾರು, ಅದು ವಾಟ್ ಡಸ್ ಇಟ್ ರೆಪ್ರೆಸೆಂಟ್, ಅದೆಲ್ಲ. ಸೊ ಇದೂನು ಇಲ್ಲಿ ಮೈಂಡ್ಗೆ ರಿಲೇಟೆಡ್. ಅರ್ಜುನನ ಮೈಂಡ್ ತಲೆ ಸುತ್ತಾ ಇದೆ, ಅವನಿಗೆ ಒಂದೊಂದು ಅರ್ಥ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಆಗಿ ಕೇಶವ ಅಂತಾನೆ ಕರೀತದೆ. ಓ. ಹೌದು. ಅಂದ್ರೆ ಈ ತುಂಬಾ ಹೆಸರು ನಾರಾಯಣನ ಹೆಸರುಗಳಲ್ಲಿ ಒಂದೊಂದು ಹೆಸರಿಗೂ
ನಾವೊಂದು ನಾವು ರೋಗ ಇದ್ರೆ ಒಂದು ಹೆಸರು, ಎದ್ದಾಗ ಒಂದು ಹೆಸರು ಹೇಳ್ಬೇಕು, ಹಾ ಬೇರೆ ಹಾ ಕಡೆ ಊರಿಗೆ ಹೋಗುವಾಗ ಒಂದು ಹೆಸರನ್ನ ಹೇಳಬೇಕು, ಆಮೇಲೆ ಮಲ್ಕೊಳಕ್ ಹೋಗುವಾಗ ಒಂದು ಹೆಸರು ಹೇಳಬೇಕು, ಆಮೇಲೆ ನಮಗೆ ಭಯ ಆದಾಗ ಒಂದು ಹೆಸರು ಹೇಳಬೇಕು, ಅಂದ್ರೆ ನಮಗೆ ಭಯ ಆದಾಗ ನರಸಿಂಹ ಅಂತ ಹೇಳಬೇಕು. ಹೀಗೆ ಒಂದೊಂದು ಒಂದೊಂದು ನಮ್ಮ ಸರ್ಕಮ್ಸ್ಟಾನ್ಸ್ಗೂ ಒಂದೊಂದು ಹೆಸರುಗಳು ಇದೆ. ಓಕೆ, ಸೊ ನೈಸ್. ನಾವು ಓಕೆ. ಇಲ್ಲಿವರೆಗೂ 1008 ಹೆಸರು ಇರತ್ತೆ, ಅದನ್ನ ಸುಮ್ಮನೆ ಜಪ ಮಾಡ್ತೀವಿ. ಮತ್ತೆ ದೇರ್ ಇಸ್ ಅ ಪರ್ಪಸ್. ಹ್ಮ್ 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 ಪರ್ಪಸ್. ಓಕೆ, ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವಿ ವಿಲ್ ಟಾಕ್ ಅಬೌಟ್ ದ ನೆಕ್ಸ್ಟ್ 30 ಆದ್ಮೇಲೆ ವರ್ಸಸ್ನ ಮಾತಾಡೋಣ. ಶೋರ್. ಥ್ಯಾಂಕ್ ಯು. ಹರೇ ಕೃಷ್ಣ. ಥ್ಯಾಂಕ್ ಯು ಕಲಾ. ಹರೇ ಕೃಷ್ಣ.